ಬದುಕು ಜಟಕ ಬಂಡಿ. ಕಣ್ಣಿಂದ ನೋಡ್ಬಿಟ್ಟು ನೀವು ಮಾತಾಡ್ರಿ, ಕಣ್ಣಿಂದ ನೋಡ್ಬಿಟ್ಟು ಏನ್ ಬೇಕಾದ್ರೂ ಮಾಡ್ರಿ ಅಂತಂದ್ಮೇಲೆ ನಾವು ಹೊಡಿಬೇಕಾ ಬಿಡ್ಬೇಕಾ ನೀವೇ ಹೇಳಿ. ಅವಾಗ ಹೊಡೆದ ಮೇಡಮ್ ಅವರೇ, ನಾವು ಚೆನ್ನಾಗಿ ಹೊಡೆದು ಅವ್ರ ಅಕ್ಕ ಆದವಳು, ಅವಳು ಹೊಡೆದ್ಲು, ಅಕ್ಕನಾದವಳು ಹೊಡೆದಿದ ತಕ್ಷಣ ಇವಳೇನ್ ಮಾಡಿದ್ಲು, ಬಿದ್ದೋಗಿದ ತಕ್ಷಣ ನಮಗೆ ಇವಳಿಗೆ ಏನಾಗೋಯ್ತು ಅಂತ ಭಯ ಬಂತು. ಒಂದ್ ಸ್ವಲ್ಪ ನಾವು ಅವ್ರನ್ನ ಲೂಸ್ ಮಾಡಿ ಇವಳನ್ನ ನೋಡೋಷ್ಟರಲ್ಲಿ ಇವ್ರಿಬ್ರು ಓಡೋದು. ಹುಡ್ಕಿದ ಜಾಗ ಎಲ್ಲ ಹುಡ್ಕಿದ ಊರಲ್ಲ, ಇವ್ರನ್ನ ಸಿಗ್ಲಿಲ್ಲ ನಮ್ ಕೈಗೆ. ಕೆಟ್ಟಿರೋಳನ್ನ ಸೇರಿಸ್ಕೋತೀರಿ ನಾವ್ ಹೇಳದ್ ನೋಡ್ರಿ ಮೇಡಮ್ ಅವರೇ, ಗಂಡ ಮಕ್ಳು ಚೆನ್ನಾಗಿರ್ತೀವಿ ಅಂತಂದ್ರೆ ನಾವು ಸೇರ್ಸಕ್ ನಾವ್ ರೆಡಿ. ಇಲ್ಲ ನಮಗ್ ಗಂಡ ಮಕ್ಳು ಬೇಡ, ನಾನು ಅವನ ಜೊತೆಲೆ ಇರ್ತೀವಿ ಅಂತಂದ್ರೆ ನಾವು ಇಷ್ಟದ್ದು 2 ವರ್ಷದಿಂದ ಬಿಟ್ಬಿಟ್ಟಿದ್ದಾವ್ ಫ್ರೀಯಾಗಿ. ಇದಕ್ ಮೇಲೆ ನಾವು ಬಿಡೋದು ಇಲ್ಲ ಮೇಡಮ್ ಅವ್ರೆ. ಯಾಕಮ್ಮ ಎಲ್ಲ ಕೆಡವ್ಬಿಟ್ಟು ಇದು ಬೇಕೇನಮ್ಮ ನಿಮ್ಗೆ? ಏನು ಚೆನ್ನಾಗಿರ್ಲಿಲ್ಲ ಮೇಡಮ್, ನಾನು ಹೇಳ್ತಾ ಇದ್ದೀನಲ್ಲ, ನಾವು ಚೆನ್ನಾಗೇ ಇರ್ಲಿಲ್ಲ. ಆದ್ರೂ ಅವ್ರು ಏನೇ ಮಾಡಿದ್ರು ನಾನು ಯಾರ ಹತ್ರ ಹೇಳ್ದಿರ ನಾನು ಒಳಗಡೆ ಇದ್ದೆ ಮೇಡಮ್. ಇದೆಲ್ಲ ಆಗಕ್ಕೆ ಇವರೇ ಕಾರಣ ಮೇಡಮ್. ಕೇಳ್ರಿ, ಅವ್ರು ಏನೇ ತಪ್ಪು ಮಾಡಿದ್ರು ನಾನು ಗಂಡ ಅಂತ ಒಳಗಡೆ ಜೀವನ ಮಾಡಿದ್ದೀನಿ. ನಾನು ಹೇಳ್ತಾ ಇದ್ದೀನಿ, ದೇವ್ರ ಹತ್ರ ನನ್ನ ಮೇಲೆ ಅಪ್ನಾಕ್ಕೆ ಬೀಳ್ಬೇಡ್ರಿ ನೀವು. ನನ್ನ ಮೇಲೆ ಯಾಕೆ ನೀವು ಇದ್ದಿತ್ತಲ್ಲ ನೆನ್ಸ್ಕೊತಾ ಇದ್ದೀರಾ, ನಾನು ಏನು ತಪ್ಪು ಮಾಡಿದ್ದೀನಿ ಅಂತ ಕೇಳಿದ್ದೀನಿ ಮೇಡಮ್. ಸಾಕು ಇರಿ. ಪ್ರವೀಣ್, ನೀನೇ ಮಾತಾಡ್ಬೇಕಪ್ಪ. ಮೇಡಮ್, ತಾಯಿ ಮೇಲೆ ಯಾರಾದ್ರೂ ಸುಳ್ಳು ಹೇಳಿದ್ರೆ ಮಕ್ಕಳು ನೋಡಿದ್ದೀರಾ ಮೇಡಮ್? ಈಗ ಕಣ್ಣಾರೆ ಒಂದಿನ ನಮ್ಮೂರಲ್ಲಿ ಚಾಮ್ಸ್ ಸಿಗರೇಟ್ ಸೇದೋದಂದ್ರೆ ಇವನು ಒಬ್ಬನೇ. ನಾನು ಸ್ಕೂಲ್ ರಜೆ ಹಾಕ್ಬಿಟ್ಟು ಟೋಪಲ್ಲಿ ಇವ್ರಿರೋ ನನ್ನ ಜೊತೆ ಹುಡುಗರು ಇವ್ರಪ್ಪ ನೋಡಲಿ ದಾರಿಗೆ ಹೋಯ್ತೀರಿ, ಸುಮ್ಗೆ ಕಿವಿಯಾರೆ ಕೇಳಿಸ್ಕೊಂಡು ಹತ್ಕೊಂಡು ಬಂದ್ಬಿಡಿ ಮೇಡಮ್. ನಾನು ಸುಮ್ಗೆ ಇವ್ರಪ್ಪ ಹೋಯ್ತಾವ್ ನೋಡು. ಏನಮ್ಮ ಇನ್ನೂ ಅದನ್ನೇ ಹೇಳ್ತೀರಾ ಎಲಿಜಬೆತ್? ಬೇಡ, ಸಾಕು ಸುಳ್ಳು ಹೇಳಿ. ಇಲ್ಲ ಮೇಡಮ್, ನಾನು ಸುಳ್ಳೇ ಹೇಳಿ. ಸಾಕಮ್ಮ ಸುಳ್ಳು ಹೇಳಿದ್ದು. ನಿಮ್ಮ ಅಕ್ಕಂದ್ರೆಲ್ಲ ಕೆಟ್ಟವರು, ನಿಮ್ ಯಜಮಾನ ಕೆಟ್ಟವನು, ಮಗುನು ಕೆಟ್ಟವನಾ? ನೀವು ಹೆತ್ತಿದ ಮಗ ತಾನೆ? ಆದ್ರೆ ಮಗ ಅಂತ ನಾನು ಹೇಳ್ತಾ ಇದ್ದೀನಿ ಮೇಡಮ್. ನನ್ನ ಮಗ ಅಂತ ಹೇಳ್ತಾ ಇದ್ದೀರಿ ಅಂದ್ರೆ ಮಗ ಯಾವ ವಯಸ್ಸಲ್ಲಿ ನೋಡಿದಾನೆ? ಅವ್ನು ಯಾವಾಗೂ ನನ್ನ ನೋಡೇ ಇಲ್ಲ ಮೇಡಮ್. ನಾನೇ ಹೇಳ್ತಾ ಇದ್ದೀನಿ. ಅದನ್ನ ನೀವು ಹೇಳ್ಬಾರ್ದು, ಅವನು ಹೇಳ್ಬೇಕು. ಮೇಡಮ್ ಸುಳ್ಳು ಹೇಳ್ತಾನೆ ಅಂತ ಸ್ಟಾರ್ಟಿಂಗ್ ಇಲ್ಲ ಮೇಡಮ್, ನನ್ನ ಎದುರಿಗೆ ಯಾವತ್ತೂ ಆಡ್ತೀರಾ ಮೇಡಮ್. ನಾನು ಹಾಳಾಗಿ ಹೋಗ್ಬಿಟ್ಟು ನಾನು ಅವ್ರ ತಮ್ಮ ಹೊಡೆದವ್ರು ಮೇಡಮ್. ಹಾಳಾಗಿ ಹೋಗ್ತಾ ಇದ್ದೀರಿ, ಅದನ್ನ ತಡಿಯೋಕೆ ಇದೆಲ್ಲ ಪ್ರಯತ್ನಗಳು. ಏನ್ ಹಾಳಾಗಿ ಹೋಗ್ಬಿಡ್ತೀನಿ, ಹೋಗಕ್ ಇನ್ನೇನು ಇದೆ ಬಾಕಿ? ಈಗಾಗ್ಲೇ ಸುಮಾರು ಹಾಳಾಗಿ ಹೋಯ್ತು. ಇವರೆಲ್ಲ ಹಿಂಗ್ ಹುಟ್ಟಿ ಹಾಕೊಂಡೆ ಹೇಳ್ತಾರ ಮೇಡಮ್. ನನ್ಗೆ ಇವಾಗ ನನ್ ಬಾಳೆ ಹಾಳಾಗೋಯ್ತಲ್ವಾ? ಹಾಳು ಮಾಡ್ಕೊಂಡಿದ್ದೀರಿ, ಹಾಳಾಗಿ ಹೋಗಿಲ್ಲ, ಹಾಳು ಮಾಡ್ಕೊಂಡಿದ್ದೀರಿ ಬಾಳ. ಇವ್ನಿಗೆ ಎಷ್ಟು ಜನ ಹೆಂಡ್ತಿದ್ರು ಕೇಳಿ ಮೇಡಮ್ ಅವರೇ, ಎಷ್ಟು ಜನ ಮಕ್ಳು ಅವನ್ನ ಕೇಳ್ರಿ. ಯಾವಾಗ್ಲೂ ಬೇರೆಯವ್ರ ಹೆಂಡ್ತಿರ್ನೆ ಮದ್ವೆ ಮಾಡ್ಕೊಳ್ಳೋದು ಅಲ್ವೇನಪ್ಪ? ಅವನು ವಯಸ್ಸು ಹುಡುಗಿರ ಮದ್ವೆ ಆಗಲ್ಲ, ಮದ್ವೆ ಆಗಿ ಮಕ್ಳಿರೋರ್ನ ಅವ್ನು ಹುಡುಕೊಂಡು ನಂಗೆ ಅವ್ರಿಗೆ 2 ಮಕ್ಳಾದ್ಮೇಲೆ ತಿರ್ಗಿ ಅವ್ರನ್ನ ಬಿಟ್ಬಿಟ್ಟು ಇನ್ನೊಬ್ಳನ್ನ ಹುಡುಕೊಂಡೋದು. ಹೆಣ್ಮಕ್ಳು ಅಂದ್ರೆ ಏನ್ ನೆನ್ಸ್ಕೊಂಡಿದ್ದಾನೆ ಮೇಡಮ್ ಅವರೇ ಇವನು? ಇವಾಗ ಆಯ್ತು, ನನ್ಗೊಂದೆರಡು ಮಾತಾಡಕ್ಕೆ ಅವಕಾಶ ಮಾತಾಡಿ. ನಾವು ದೊಡ್ಡವ್ರು ಅನಿಸ್ಕೊಂಡಿದ್ವಿ, ಇವರೆಲ್ಲ ಬಂದು ನನ್ನ ಹತ್ರ ಏನಂತ ನೋಡಿ, ಈ ಥರ ಐತಲ್ಲ ನಿನ್ನ ಹತ್ರ ಚೆನ್ನಾಗೋಳಲ್ಲ, ನೀನು ಕೇಳ್ಬೇಕು ಅನ್ನೋರಲ್ಲೇ ಜನತ್ ಮತ್ತೆ ಕೇಳಬೇಡ್ರಿ. ನಾವೆರಡು ಕಣ್ಣಿಂದ ನೋಡೋಣ, ಅವತ್ತೇನು ಬೇಕದು ಶಿಕ್ಷೆ ಕೊಡೋಣ. ಇವನು ಒಂದು ದಿವಸ ಏನು ಮಾಡಿದ್ದಾನೆ ಗೊತ್ತಾ? ಇವ್ರ ಮನೇಲಿ ಇವನಿದ್ದಾನೆ, ಇವ್ರ ಮನೇಲಿ ಇವತ್ತು ನಾನು ಹೋಗಿದ್ದೆ, ಏನೋ ಮಾತಾಡ್ತಾ ಇದ್ರಂತ ಸುಮ್ಮನೆ ಆಗ್ಬಿಟ್ಟು ಬಂದ್ಬಿಟ್ಟು ಚಂದಾಗಿ ಯೋಚನೆ ಮಾಡ್ರಿ ಇದನ್ನ. ನೆಕ್ಸ್ಟ್ ಡೇ ಇನ್ನೊಂದ್ಸಲ ಏನು ಮಾಡಿದ್ದಾನೆ, ಇವನು ಮನೇಲಿದ್ದಾನೆ. ಈ ಏನು ಮಾಡವನೆ, ಇನ್ನೊಬ್ಬ ತಂಗಿ ಹೋಗಿದ್ದಾಳೆ, ಇವಳು ಹಿಂದೊಳಗೆ ತಂಗಿ ಹೋಗ್ಬಿಟ್ಟು ನೋಡಿದಾಗ ಇವನೇನ್ ಮಾಡೋನೆ, ಇದೇ ಇವ್ರ ಮನೇಲಿ ರೂಮಲ್ಲಿ ಏನ್ ಮಾಡೋನೆ, ಮುಚ್ಚಿಕೊಂಡವನು. ಮನ್ಸ ಇದೆ ಮೇಡಮ್ ಅವರೇ, ಈ ಮಗುಗೆ ಕಾಯಿಲೆ ಕೆಳಗಡೆ ಮಲಗಕ್ ಆಗಲ್ಲ ಅಂತ ಮನ್ಸ ಇತ್ತು. ಮನ್ಸದ ಮೇಲೆ ಹುಡುಗ ಮಲ್ಗೋನು. ನನ್ನ ತಂಗಿ ಇನ್ನೊಬ್ಳು ಹೋಗಿದ ತಕ್ಷಣ ಇವನೇನ್ ಮಾಡ್ತಾನೆ, ಮನ್ಸದ ಕೆಳಗೆ ತಪ್ಪು ಮಾಡಿಲ್ಲ ತಾನೇ, ನೀನೇನು ಮುಚ್ಚಿಕೊಂಡೆ? ಆಯ್ತಾ ಮೇಡಮ್ನವ್ರೆ, ಇಲ್ಲಿ ಯೋಚನೆ ಮಾಡ್ರಿ. ಇದೊಂದು ಮಾತು ಸತ್ಯದಿಂದ ಹೇಳ್ತೀರಿ. ನಮ್ಮ ತಂಗಿ ರೆಡ್ ಹ್ಯಾಂಡಾಗಿ ಇವ್ರ ಮನೆಯಲ್ಲೇ ಇವನ್ನ ಹೊಡೆದಿದ್ದಾಳ. ನೀನು ಮಾತಾಡ್ಬೇಕಾ? ನನ್ನ ಹತ್ರ ಮಾತಾಡ. ಏನಕ್ಕೆ ಇವ್ನು ಇಲ್ಲಿ ಕೆಲಸ ಅಂತ ನನ್ನ ತಂಗಿ ಕೇಳಿದ್ರೆ, ತಂಗಿ ತಾವ ಅಕ್ಕಾದವಳು ಏನು ಹೇಳಿದ್ಯಾ ನೀನು? ಯಾರ ಕಂತೋರ್ಗೆ ಇವ್ನು ದುಡ್ಡು ಕೊಡಬೇಕು, ದುಡ್ಡು ಕೊಡ ಅವ್ರು ಬರ್ತಾವ್ರೆ ಅಂದ್ಬಿಟ್ಟು ತಪ್ಪಿಸ್ಕೊಂಡವನೇ ಅಂತ ಹೇಳಿದ್ರು. ಸರಿ, ಯೋಚನೆ ಮಾಡ್ರಿ ಮೇಡಮ್. ಆಯ್ತಾ, ಇದೊಂದು ಮತ್ತು ನಾವು ಹೊಡೆದು ಎಲ್ಲ ಹೇಳಿದ್ವಿ ತಾನೇ. ಯಪ್ಪ, ನನ್ನ ಕುಟುಂಬ ಈ ಥರ ಐತೆ, ನಮ್ದು ಇಷ್ಟು ದೊಡ್ಡ ಫ್ಯಾಮ್ಲಿ, ನಾವು ಈ ಥರ ಬಾಳ್ತಾ ಇದ್ದೀವಿ, ಬದುಕ್ತಾ ಇದ್ದೀವಿ. ನಾವು ತಾಯಿನ ಕಳ್ಕೊಂಡು ತಂದೆನ ಕಳ್ಕೊಂಡು ನಮ್ಗಿರೋದು ಒಂದೇ ಒಂದು ಸುಳಿ ನನ್ನ ತಮ್ಮ. ಅವ್ನು ಹತ್ತಾಳು ಇದ್ರತಾವ, ಅವ್ನು ಓಡಾಡೋನು. ನಿನಗೆ ಬೇಡಪ್ಪ ನೋಡಿ, ನನ್ನ ಅಕ್ಕ ತಂಗಿಂತ ಮಾತಾಡು. ಜನ ಸರಿ ಇಲ್ಲ. ಎಷ್ಟು ಅವನು ಕುಡ್ಕಾನೇ ಇರ್ಬೋದು ಅವನು. ಇವತ್ತು ಅವ್ನು ಗಂಡ ಅನ್ನಿಸ್ಕೊಂಡವನು. ಬೇಡ ರವಿ ನಿನಗೆ, ಆಯ್ತಕ್ಕ, ನೀವು ಅದೆಲ್ಲ ನೀವು ಜನದ ಮಾತೆಲ್ಲ ಕಟ್ಕೊಂಡು ನೀವು ಇದಾಗ್ಬೇಡ್ರಕ್ಕ. ನೀವು ಕಣ್ಣಿಂದ ನೋಡ್ತೀರಾ, ನೀವೇನು ಶಿಕ್ಷೆ ಕೊಟ್ಟರು ನಾನು ಸಿದ್ಧವಾಗಿದ್ದೀನಿ. ನಂದು ಇವನಿಗೆ ಕೆಲಸ ಮಾಡ್ಬೋದಾ? ಇವ್ರೇನು ಬೇರೆಯವರಲ್ಲ, ನಮ್ಮ ಯಜಮಾನ್ರಿಗೆ ತಮ್ಮ ಆಗ್ಬೇಕು ಇವನು. ನಾನೇನು ಅನ್ನಿಸ್ಕೊಂಡೆ ಇವನಿಗೆ. ಇವರು ಮಾಡೋದು ಮಾಡ್ಕೊಂಡ್ಬಿಟ್ರು.
ಇವತ್ತೊಂದ್ ದಿವಸ ನನಗ್ ಬಾಳಿ ಇದೆಯಾ? ನನಗ್ ಬಾಳಿ ಇದೆಯಾ? ನೀವು ಕಣ್ಣಿಂದ ನೋಡಿ ಶಿಕ್ಷೆ ಕೊಡ್ರಿ, ನೀವು ಜನಕ್ಕೆ ಮಾತು ಕೇಳ್ಬೇಡ್ರಿ ಅಂತ ನನ್ನ ಗಂಡ ಅಂತ ಹೇಳ್ದ. ಸರಿ ರೀ, ನಾನು ಯಾವ್ದಕ್ಕೂ ಹೋಗಲ್ಲ. ಇವ್ರ ಅಕ್ಕ ಇವ್ರು ಬಂದು ನನ್ ಕರೆದ್ರು, ಅಕ್ಕ ನೋಡಿ ಇವರೆಲ್ಲ ಹೊಂಚಾಕೊಂಡು ಹೋಯ್ತವ್ರಂತೆ. ನನ್ಗೆ ಏನೇನು ಗೊತ್ತಿಲ್ಲ ಮೇಡಮ್ ಅವ್ರ, ಇದನ್ನ ಆಡ್ರೆ ನನಗೆ ಗೊತ್ತಿಲ್ಲ. ಸರಿ ಅನ್ಬಿಟ್ಟು ಇವಳು ಹೇಳ್ದಂಗೆ ಹೋದ್ವಿ. 3 ಜನ ಹೋಗಿದ್ದೀವಿ, ನಾನು ಮತ್ತೆ ಇವ್ರ ಅಕ್ಕ. ಸ್ಪಾಟಲ್ಲಿ ತೋಪಲ್ಲಿ ಇದಾರೆ ಇವರು. ಇನ್ನೇನಮ್ಮ ಇಲ್ಲ ಅಂತ ವಾದಿಸ್ತೀರಿ? ತೋಪಾಗೆ ನಾವ್ ಇರ್ಲಿಲ್ಲ ಮೇಡಮ್, ನಾನು ಹೇಳ್ತಾ ಇದ್ದೀನಲ್ವಾ, ತೋಪಾಗ ನಾವ್ ಒಂದು ಮಿತಿ ಇದೆ. ಎಷ್ಟು ಜನನು ಸುಳ್ಳು ಹಾಗಾದ್ರೆ? ಇವ್ರು ಯಾವಾಗ ಬೇಕು ಅಂತ ನನ್ನ ಫಾಲೋ ಮಾಡಿದ್ರ, ನಮ್ಮ ಮಾವ ಅದನ್ನ ಇವ್ರ ಗಂಡ ಆದವನೇ ನೆನೆ ಕುಡ್ದಿದ್ದನು ಮನೆ ಒಳಗೆ ನಾನು ಹಿಡ್ಕೊಳಕ್ ಬಂದ. ನಾನು ಅವಾಗೂ ಏನಂದ್ರೆ, ನೀನ್ ಕುಡ್ದಿದ್ಯಾ, ನೀನ್ ಎಷ್ಟಾಗಿರ್ಬೇಕು ಅಷ್ಟಾಗ್ಯಾರ ಅಂದ್ಬಿಟ್ಟು ಇವ್ರ ಗಂಡನ ನಾನು ಮಾತ್ಬಿಟ್ಟೆ ಮೇಡಮ್. ಇಲ್ಲ ನಿನ್ಗೆ ನನ್ಗೆ ಆಸೆ ಆಗುತ್ತೆ ನೀನ್ ಬೇಕು ಅಂತಂದ. ನೀನೇನಿದ್ರು ಆಚೆ ನಿಂತ್ಕೊಂತ ಅಂದೆ. ಇವ್ನ ಗಂಡ ಆದನು ಆ ದೇಶ ಎಲ್ಲ ಮಡಿಕೊಂಡಿರುವ ನನ್ನ ಅವಮಾನ ಮಾಡಿದ್ರು ಮೇಡಮ್. ಇವನ್ ಬಂದು ತಟ್ಟೆಗೆ ಅನ್ನ ತಿನ್ಬೋದಾ?